ಹಾಯ್, ಗುಡ್ ಮಾರ್ನಿಂಗ್ ಪ್ರಿಯ ಸ್ನೇಹಿತರೆ. ಇವತ್ತಿನ ದಿನ 2025 ಮತ್ತು 26ನೇ ಸಾಲಿನ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಪ್ಯಾಸಿವ್ ವರ್ಬ್ ಫಾರ್ಮನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು 2025 ಮತ್ತು 26ನೇ ಸಾಲಿನಲ್ಲಿ ಬರ್ತಕ್ಕಂತಹ ಮತ್ತು ಕರ್ನಾಟಕ ಪರೀಕ್ಷಾ ಮಂಡಳಿ ಬಿಡುಗಡೆ ಮಾಡಿರುವ ಪ್ರಶ್ನೆ ಪತ್ರಿಕೆ 1ರ ಕುರಿತು ವಿಷಯವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಆ ಕಾರಣಕ್ಕೆ ಪ್ರತಿಯೊಬ್ಬರು ಈ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಇಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದಂದರೆ ಪ್ಯಾಸಿವ್ ವರ್ಬ್ ಫಾರ್ಮ್ ಅಂತೇಳಿ ನಿಮಗೆಲ್ಲ ಗೊತ್ತೇ ಇದೆ. ಇದು 3 ಮಾರ್ಕ್ಸಿಗೆ ಎಕ್ಸಾಮ್ ಒಳಗಡೆ ಕೇಳಲಾಗಿರ್ತದೆ. ಎಷ್ಟು? 3 ಮಾರ್ಕ್ಸಿಗೆ ಕೇಳಿರ್ತಾರೆ. ಇದನ್ನು ಕುರಿತು ನಾವು ಇದನ್ನು ಇರ್ತಕ್ಕಂಥದ್ದನ್ನು ಫಾಸ್ಟ್ ಟೆನ್ಸಲ್ಲಿ ಇರ್ತದೆ. ಇದು ಏನು ಕ್ವಶನ್ ಇರುತ್ತೆ ಫಸ್ಟ್ ನೋಡೋಣ. ಇದು 11ನೇ ಕ್ವಶನಲ್ಲಿ ಇರ್ತದೆ. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಎ ಪ್ಯಾಸಿವ್ ವರ್ಬ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್. ಅಂದರೆ ಕೆಳಗೆ ಕೊಟ್ಟಿರ್ತಕ್ಕಂಥ ಕೆಲವು ಬ್ರಾಕೆಟ್ಗಳಲ್ಲಿ ಕೆಲವೊಂದಿಷ್ಟು ವರ್ಡ್ಗಳನ್ನು ಕೊಟ್ಟಿರ್ತಾರೆ. ಅವುಗಳನ್ನು ಪ್ಯಾಸಿವ್ ವರ್ಬ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಬರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು. ಸೊ ಈಗ ಏನಾಗುತ್ತೆ ಅಂತ ಮುಂದೆ ನೋಡ್ತಾ ಹೋಗೋಣ. ಒಂದು ವಿಷಯ ನೆನಪಿರಲಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಮರಿ ಯಾವತ್ತೂ ನಿಮ್ಮ ಸಿಲೆಬಸ್ನಲ್ಲಿ ಇರ್ತಕ್ಕಂಥ ಸಮರಿನೇ ಆಗಿರ್ತದೆ, ಬೇರೆ ಎಲ್ಲೂ ಕೊಟ್ಟಿರೋದಿಲ್ಲ. ಆದರೆ ನಿಮಗೆ ಸಮರಿಯನ್ನು ಬಿಟ್ಟು ಯಾವುದೇ ರೀತಿಯ ಹೊರಗಿನ ಕ್ವಶನ್ಗಳನ್ನು ಅವ್ರು ಏನು ಮಾಡೋದಿಲ್ಲ, ಇಲ್ಲಿ ಹಾಕಿರೋದಿಲ್ಲ. ಸೊ ಆ ಕಾರಣಕ್ಕೆ ಇಲ್ಲಿ ಮುಂದೆ ನೋಡ್ತಾ ಹೋಗೋಣ. ಪ್ರಿಯ ಸ್ನೇಹಿತರೆ, ಈ ಸಮರಿ ನಿಮಗೆ 2DR ಎಂಬ ಲೆಸನ್ದೊಳಗಡೆ ಬಂದಿರತಕ್ಕಂಥ ಒಂದು ಸಮರಿ ಆಗಿದೆ. ಆ ಒಂದು ಸಮರಿಯನ್ನು ಈಗ ನೋಡ್ತಾ ಹೋಗೋಣ. ದ ಮಿನಿಸ್ಟರ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದಿ ಡೆತ್ ಸೆಂಟೆನ್ಸ್. ಇಲ್ಲಿ ಸೆಂಟೆನ್ಸ್ ಮೀನ್ಸ್ ಏನಂತಂದರೆ ಇಲ್ಲಿ ವಾಕ್ಯ ಅಂತ ಅರ್ಥ ಆಗೋದಿಲ್ಲ. ಸೆಂಟೆನ್ಸ್ ಅಂತಂದರೆ ಇಲ್ಲಿ ಶಿಕ್ಷೆ ಅಂತ ಅರ್ಥವಾಗುತ್ತದೆ. ಸೊ ಆ ಕಾರಣಕ್ಕೆ ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಂದರೆ ಮಿನಿಸ್ಟರ್ ಏನು ಮಾಡಿರ್ತಾನೆ, ಅವನನ್ನು ಕೂಡಿ ಹಾಕಿರ್ತಾನೆ. ಆ ಡೆತ್ ಸೆಂಟೆನ್ಸನ್ನು ಅಲ್ಲಿ ಅವನಿಗೆ ಏನಾಗಲ್ಲ, ಅಂದರೆ ಅವನಿಗೆ ಕ್ರಿಮಿನಲ್ಗೆ ಏನು ಮಾಡಲ್ಲ, ಒಂದು ಶಿಕ್ಷೆಯನ್ನು ಕೊಟ್ಟಿರ್ತಾನೆ. ಏನನ್ನು? ಡೆತ್ ಸೆಂಟೆನ್ಸ್ ಅಂದ್ರೇನು? ಈಗ ಒಂದು ಶಿರಚ್ಛೇದನ ಮಾಡೋದಾಗಲಿ, ಅವನ ಮರಣದಂಡನೆ ಶಿಕ್ಷೆಯನ್ನು ಕೊಡೋದಾಗಲಿ, ಈ ರೀತಿ ಶಿಕ್ಷೆಯನ್ನು ಏನು ಮಾಡಿರ್ತಾನೆ, ವಿಧಿಸಿರ್ತಾನೆ. ಅವನಿಗೆ ಆ ಶಿಕ್ಷೆಯನ್ನು ವಿಧಿಸಿರುವ ಶಿಕ್ಷೆಯನ್ನು ಅವನಿಗೆ ಕಂಟಿನ್ಯೂ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವನಿಗೆ ಅಲ್ಲಿ ಇಟ್ಟುಕೊಂಡು ಅವನಿಗೆ ಸೆರೆಮನೆ ವಾಸವನ್ನು ಕೊಟ್ಟು ಅಷ್ಟು ರೀತಿಯ ಖರ್ಚು ವೆಚ್ಚಗಳನ್ನು, ಕ್ರಿಮಿನಲ್ಗೆ ಬರ್ತಕ್ಕಂಥ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳೋಕ್ಕೆ ಅವನಿಂದ ಸಾಧ್ಯವಾಗ್ತಿರೋದಿಲ್ಲ. ಸೊ ಆ ಕಾರಣಕ್ಕೆ ಅವನು ಏನು ಮಾಡ್ತಾನೆ, ಅದನ್ನು ಕಷ್ಟ ಅಂತ ಹೇಳ್ತಾನೆ. ದೇರ್ ಫೋರ್, ಆದ್ದರಿಂದ ಇಟ್ ಡ್ಯಾಶ್ ಡಿಸೈಡ್. ಇಲ್ಲಿಗೆ ಒಂದು ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ ಯಾವುದಂತ ಗೊತ್ತಾಯ್ತು ನಿಮಗೆ, ಯಾವುದು? ಡಿಸೈಡ್ ಅಂತ ಆಯಿತು. ನೆಕ್ಸ್ಟ್ ನೋಡಿ, ಟು ಅಲ್ಟರ್ ಇಟ್ ಟು ಒನ್ ಆಫ್ ಇಂಪ್ರಿಸನ್ಮೆಂಟ್. ಇಂಪ್ರಿಸನ್ಮೆಂಟ್ ಮೀನ್ಸ್ ಏನು? ಜೈಲು ಮನೆವಾಸ ಅಥವಾ ಇನ್ನು ಕಾಯಂ ಜೈಲು ಮನೆವಾಸ ಅಥವಾ ಜೀವನ ಪೂರ್ತಿ ಜೈಲಿನಲ್ಲಿ ವಾಸವಾಗಿರ್ತಕ್ಕಂಥ ಒಂದು ಶಿಕ್ಷಣಕ್ಕೆ ಅದಕ್ಕೆ ಏನು ಕರಿತೀವಿ? ಇಂಪ್ರಿಸನ್ಮೆಂಟ್ ಅಂತ ಕರಿತೀವಿ. ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಆ ಒಂದು ಕೈದಿಗೆ ಏನು ಮಾಡಬೇಕಾಗಿತ್ತು ಅಂದರೆ ಇಲ್ಲಿ ಜೀವಾವಧಿ ಶಿಕ್ಷೆ ಕೊಡೋದ್ರ ಜೊತೆಗೆ ಏನು ಮಾಡಿದ್ರು ಅವರು, ಜೀವನ ಪೂರ್ತಿ ಜೈಲಿನಲ್ಲಿ ಇದ್ದು ಸಾಯುವ ಶಿಕ್ಷೆಯನ್ನು ಕೊಡ್ತಾರೆ. ದಿಸ್ ಡ್ಯಾಶ್ ಟು ದ ಪ್ರಿನ್ಸ್ ಆ್ಯಂಡ್ ದಿ ಅಗ್ರಿ ಟು ದಿಸ್ ದ ಕ್ರಿಮಿನಲ್ ಡ್ಯಾಶ್ ಕೀಪ್ ಇನ್ ದಿ ಪ್ರಿಸನ್ ದೇ ಪ್ಲೇಸ್ ಟು ಗಾಡ್ ಓವರ್ ಹಿಮ್. ಆದರೆ ಏನು ಮಾಡ್ತಾರೆ, ಅವನಿಗೆ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ. ನೇಮಕ ಮಾಡಿ ಒಂದು ಗಾರ್ಡನ್ನು ಇಡ್ತಾರೆ. ಗಾರ್ಡನ್ ಇಟ್ಟು ಅವನನ್ನು ಕಾವಲಿಗೆ ಇಟ್ಟಿರ್ತಕ್ಕಂಥ ಒಂದು ವಿಷಯವನ್ನು ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಪ್ರತಿಯೊಂದು ವರ್ಡನ್ನು ಏನು ಮಾಡಿದ್ರೆ ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನೀವೇನು ಮಾಡ್ತೀರಿ, ನೋಡ್ತಾನೆ ಹೋಗ್ತೀರಿ. ಇಲ್ಲಿ ಡಿಸೈಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ, ಇನ್ಫಾರ್ಮ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಇನ್ಫಾರ್ಮ್ ಅಂತ ಇಟ್ಟಿರ್ತದೆ, ಇನ್ಫಾರ್ಮ್ ಅಂತ ಇದೆ. ಇಲ್ಲಿ ಇನ್ಫಾರ್ಮ್ ಅಂತಿದೆ, ಇಲ್ಲಿ ಕೀಫ್ ಅಂತಿದೆ. ಇವುಗಳನ್ನು ಯಾವುದರಲ್ಲಿದ್ದಾವೆ? ಇವೆಲ್ಲವುಗಳು ಇಲ್ಲಿ ನೋಡಿ ಪ್ರಿಯ ಸ್ನೇಹಿತರೆ, ಈ ಡಿಸೈಡ್ ಅನ್ನೋದು ಕೂಡ ಏನಾಗಿದೆ, V1ನಲ್ಲಿದೆ, ಹೌದಾ? ಅದೇ ರೀತಿ ಇಲ್ಲಿ ಇದು ಎರಡನೇದು ನೋಡ್ಬೋದು, ಒಂದನೇದು ನೋಡಿದ್ದೀವಿ. ಇಲ್ಲಿ ಎರಡನೇದು ಏನಿದೆ, ಇನ್ಫಾರ್ಮ್ ಅಂತಿದೆ. ಇನ್ಫಾರ್ಮ್ ಅನ್ನೋದು ಕೂಡ V1ನಲ್ಲಿದೆ. ಅದೇ ರೀತಿ ಮೂರನೇದು ತೆಗೆದುಕೊಡ್ರಿ. ಮೂರನೇದು ಏನಿದೆ, ಕೀಪ್ ಅನ್ನೋದು ಕೂಡ ಏನಿದೆ, V1ನಲ್ಲೇ ಇದೆ. ಇವು 3 V1ಗಳಲ್ಲಿದ್ದಾವೆ. ಅಂದಮೇಲೆ ಇವುಗಳನ್ನು V3 ಆಗಿ ಕನ್ವರ್ಟ್ ಮಾಡಬೇಕು. V3 ಆಗಿ ಅಂದರೆ ಇದು ಯಾವತ್ತೂ ಈ ಕೊಟ್ಟಿರ್ತಕ್ಕಂಥ ನಿಮಗೆ ಏನು ಸ್ಟೋರಿಯನ್ನು ಕೊಟ್ಟಿರ್ತಾರಲ್ಲ, ಎಸ್ಪೆಷಲಿ ಈ ಪ್ಯಾಸಿವ್ ವರ್ಬ್ ಫಾರ್ಮ್ ಅಂತ ಏನಿದೆಯಲ್ಲ, ಈ ಪ್ಯಾಸಿವ್ ವರ್ಬ್ ಫಾರ್ಮ್ ಸ್ಟೋರಿ ನಿಮಗೆ ಯಾವಾಗಲೂ ಪಾಸ್ಟ್ ಟೆನ್ಸಲ್ಲೇ ಇರ್ತದೆ. ಪಾಸ್ಟ್ ಟೆನ್ಸ್ ಒಳಗಡೆ ಇರ್ತದೆ. ಆ ಪಾಸ್ಟ್ ಟೆನ್ಸನ್ನು ಇಲ್ಲಿ ಇರ್ತಕ್ಕಂಥ ಸ್ಟೋರಿಯನ್ನು ಪಾಸ್ಟಲ್ಲಿ ಕಂಟಿನ್ಯೂಸ್ ಆಗಿರ್ತದೆ. ಆ ಪಾಸ್ಟ್ ಕಂಟಿನ್ಯೂಸ್ ಆದಾಗ ನಿಮಗೆ ಬರ್ತಕ್ಕಂಥ ಯಾವುದು ಬರ್ತಂತಂದರೆ, ಪಾಸ್ಟ್ ಕಂಟಿನ್ಯೂಸ್ ಒಳಗಡೆ ಈಗ ಗೊತ್ತಿರ್ಬೋದು ನಿಮಗೆ, ಪಾಸ್ಟ್ ಕಂಟಿನ್ಯೂ ಟೆನ್ಸಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳು ಯಾವುವು? ಫಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಗಳಂದರೆ ಒಂದು ವಾಸ್ ಬರ್ತದೆ, ಇನ್ನೊಂದು ಯಾವುದು ಬರ್ತದೆ, ಒಂದು ವರ್ ಬರ್ತದೆ. ಇಲ್ಲಿ ವಾಸ್ ಮತ್ತು ವರ್ ಬಂದರೆ,
ವಾಸ್ ಮತ್ತು ಓವರ್ ಬಂದರೆ ಎಲ್ಲೆಲ್ಲಿ ವಾಸ್ ಬರುತ್ತೆ ಎಲ್ಲೆಲ್ಲಿ ಓವರ್ ಬರುತ್ತೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೋಡಿರಿ. ಯಾವಾಗ ಸಿಂಗುಲರ್ ಅವಾಗ ಏನು ಬರ್ತದೆ? ವಾಸ್ ಬರ್ತದೆ. ಸಿಂಗುಲರ್ ಮೀನ್ಸ್ ಏನು? ಏಕವಚನ ಇದ್ದಾಗ ಅದೇನಾಗಿರ್ತದೆ? ವಾಸ್ ಬರ್ತದೆ. ಪ್ಲ್ಯೂರಲ್ ಅವಾಗ ಏನಾಗ್ತದೆ? ಓವರ್ ಬರ್ತದೆ. ಪ್ಲ್ಯೂರಲ್ ಮೀನ್ಸ್ ಏನು? ಬಹುವಚನ. ಸಿಂಗುಲರ್ ಮೀನ್ಸ್ ಏನು? ಏಕವಚನ. ಅಂದರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಐ, ವಿ, ಯು, ದೆ ಇಲ್ಲೆಲ್ಲ ಬಂದಾಗ ಏನು ಬರ್ತದೆ? ಆಯ್ ಬಂದಾಗ ವಾಸ್ ಬರ್ತದೆ, ಹೌದಾ? ವಿ ಬಂದಾಗ ಓವರ್ ಬರ್ತದೆ, ಯಾಕೆ? ವಿ ಅನ್ನೋದು ಫ್ಲೂರಲ್ ಆಗುತ್ತದೆ. ಯು ಅಂತ ಬಂದಾಗ ಇದು ಕೂಡ ಏಕವಚನ ಆಗುತ್ತೆ, ಇಲ್ಲಿ ಏನು ಬರ್ತದೆ? ವಾಸ್ ಬರ್ತದೆ. ನೆಕ್ಸ್ಟು ದೇ ಬಂದಾಗ ಏನು ಬರ್ತದೆ? ಅಲ್ಲಿ ಕೂಡ ಓವರ್ ಬರ್ತದೆ. ಇನ್ನು ಹಿ ಸಿ ಇಟ್ಟುಗಳು ಬಂದಾಗ, ಹಿ ಸಿ ಇಟ್ಟುಗಳು ಬಂದಾಗ ವಾಸ್ ಬರ್ತದೆ. ಇಷ್ಟು ನಮಗೆ ಗೊತ್ತಿರಬೇಕು. ಇದು ಫಾಸ್ಟ್ ಟೆನ್ಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮಗೆ. ಈ ಫಾಸ್ಟ್ ಟೆನ್ಸನ್ನು ಇನ್ಫಾರ್ಮೇಷನ್ ನಾವು ನೋಡಿದಿರಿ. ಈಗ ನೋಡಿದಾದ ಮೇಲೆ ನೆಕ್ಸ್ಟ್ ನಾವು ಎಲ್ಲಿಗೆ ಬರಬೇಕು? ಡೈರೆಕ್ಟಾಗಿ ನಾವು ಸ್ಟೋರಿಗೆ ಹೋಗೋಣ. ಮೊದಲನೇದಾಗಿ ಈಗ ನೋಡಿರಿ, ಇಲ್ಲಿ ಏನು ಮಾಡಿದ್ದಾರೆ? ಈ ಫಸ್ಟ್ನೇ ಒಂದು ಬ್ರಕೆಟ್ ಒಳಗಡೆ ಏನು ಕೊಟ್ಟಿದ್ದಾರೆ? ಡಿಸೈಡ್ ಅಂತ ಕೊಟ್ಟಿದ್ದಾರೆ. ಇದು ಡಿಸೈಡನ್ನು ನಾವೇನು ಮಾಡಬೇಕು? V3 ಆಗಿ ಕನ್ವರ್ಟ್ ಮಾಡಬೇಕು. V3 ಆಗಿ ಕನ್ವರ್ಟ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಈಗ ನೋಡಿರಿ, ಡಿಸೈಡ್ ಇದ್ದಿದ್ದು V3 ಆಗಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? ಡಿಸೈಡೆಡ್ ಅಂತ ಆಗುತ್ತೆ. ಇದು V3 ಫಾರ್ಮ್ ಆಯಿತು. ಈ V3 ಫಾರ್ಮ್ ಆಯಿತು. ಒಂದು ಇದಕ್ಕೆ ಡಿಸೈಡ್ ಅಂತ ಆನ್ಸರ್ ಸಿಕ್ತು. ಈ ಡಿಸೈಡ್ ಅಂತ ಡೈರೆಕ್ಟಾಗಿ ಬರೆದ್ರೆ ಆನ್ಸರ್ ರಾಂಗ್ ಆಗುತ್ತೆ. ಸೊ ಆ ಕಾರಣಕ್ಕೆ ಆನ್ಸರ್ನ ಬರಿಬಾರ್ದು. ನಾವೇನು ಮಾಡಬೇಕು? ಇದು ಫಾಸ್ಟ್ ಟೆನ್ಸ್ ಫಾರ್ಮಲ್ ಆಗಿರೋದ್ರಿಂದ ಇದು ಏನಾಗಿದೆ? ಅದರ ಹಿಂದಿನ ವರ್ಡ್, ಈ ಡಿಸೈಡ್ ಎಂಬುದನ್ನು ಹಿಂದಿನ ವರ್ಡ್ ಏನಿದೆ? ಇಟ್ ಅಂತಿದೆ. ಪ್ರೊನೌನ್ ಏನೈತೆ? ಇಟ್ ಅಂತ ಐತಿ. ಈ ಪ್ರೊನೌನ್ ಏನೈತೆ ಅಂದರೆ ಏಕವಚನ ಐತಿ. ಏಕವಚನ ಐತೆ ಅಂದಾಗ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರೋದ್ರಿಂದ ಇಲ್ಲಿ ಇಟ್ ಅಂತ ಬಂದಿದ್ದಾಗ ನಾವೇನು ಬಳಸಬೇಕು? ಹೆಲ್ಪಿಂಗ್ ವರ್ಬ್ನ ಕಡ್ಡಾಯವಾಗಿ ಬಳಸಲೇಬೇಕು. ವಿತೌಟ್ ಹೆಲ್ಪಿಂಗ್ ವರ್ಬ್ ನಾವೇನಾದರೂ ಇದು ಆನ್ಸರ್ ಮಾಡಿದ್ರೆ ಈ ಆನ್ಸರ್ಗೆ ಏನಾಗಿರುತ್ತೆ? ರಾಂಗ್ ಆಗಿರುತ್ತೆ. ಸೊ ಆ ಕಾರಣಕ್ಕೆ ಏನು ಮಾಡಬೇಕು? ಇಲ್ಲಿ ಹೆಲ್ಪಿಂಗ್ ವರ್ಬ್ನ ಬಳಸಬೇಕು. ಅಲ್ಲಿ ನೋಡಿರ್ಬೋದು ನೀವು, ಇಲ್ಲಿ ಕೆಳಗಡೆ ನಾನು ಹೇಳಿದ್ದೀನಿ ಏನಂತ. ಆಯ್ ಬಂದಾಗ ಏನು ಬರುತ್ತೆ? ವಾಸ್ ಬರುತ್ತೆ ಅಂತ ಹೇಳಿದ್ದೆ. ಹಿ ಸಿ ಇಟ್ಟು ಬಂದಾಗ ಏನು ಬರುತ್ತೆ ಅಂತ ಹೇಳಿದ್ದೆ? ವಾಸು ಬರುತ್ತೆ ಅಂತ ಹೇಳಿದ್ದೆ. ಯಾಕಂದರೆ ಅದು ಏಕವಚನ ಆಗಿರ್ತದೆ. ಸೊ ಆ ಕಾರಣಕ್ಕೆ ವಾಸೇ ಬಳಸಬೇಕು. ಇಲ್ಲಿ ಏನು ಮಾಡೋಣ? ವಾಸನ್ನು ಬಳಸೋಣ. ವಾಸನ್ನು ಬಳಸಿ ಈ ಡಿಸೈಡನ್ನು ಇದನ್ನು ಏನು ಮಾಡೋಣ? ಡಿಸೈಡೆಡ್ ಆಗಿ ಅಂದರೆ V3 ಕನ್ವರ್ಟ್ ಮಾಡೋಣ ಅಂತೇಳಿ ಹೇಳ್ತೀವಿ. ಇದೇನಾಯಿತು? ವಾಸ್ ಡಿಸೈಡೆಡ್ ಅಂತ ಬರೆದ್ರೆ ಇಲ್ಲಿಗೆ ನೀವು 1 ಅಂಕಗಳನ್ನ ಪಡೆದುಕೊಂಡಿದ್ದೀರಿ ಅಂತ ಅರ್ಥ ಆಗುತ್ತದೆ. ನೆಕ್ಸ್ಟ್ ಬರ್ರಿ, ಇಲ್ಲಿಗೆ ಮುಗೀತು. ಟು ಅಲ್ಟರ್ ಟು ಒನ್ ಆಫ್ ದಿ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಅಂತ ಐತಿ. ನೆಕ್ಸ್ಟ್ ನೋಡ್ರಿ, ದಿಸ್ ಡ್ಯಾಶ್ ಇನ್ಫಾರ್ಮ್ ಅಂತಿದೆ ಇಲ್ಲಿ. ಮತ್ತೆ ಇದೇನಾಗಿದೆ ನೋಡ್ರಿ, ದಿಸ್ ಅನ್ನೋದು ಕೂಡ ಏನೈತೆ? ಏಕವಚನದಲ್ಲಿದೆ. ದಿಸ್ ಅನ್ನೋದು ಕೂಡ ಏಕವಚನ ಆಗುತ್ತೆ. ಸೊ ಆ ಕಾರಣಕ್ಕೆ ಇಲ್ಲಿ ಇನ್ಫಾರ್ಮ್ ಅಂತಿದೆ. ಇದನ್ನು ನಾವು ಮತ್ತೆ ಏನು ಮಾಡಬೇಕು? ಇಲ್ಲಿ ಏಕವಚನ ಇದ್ದಾಗ ಮತ್ತೆ ಇಲ್ಲಿ ನಾವೇನು ಮಾಡೋಣ? ವಾಸ್ ಅಂತ ಬಳಸ್ಕೊಳ್ಳೋಣ. ಇದು ಇನ್ಫಾರ್ಮ್ ಇದ್ದಿದ್ದ ಇನ್ಫಾರ್ಮ್ಡ್ ಅಂತ ಮಾಡಿದರೆ ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಎಷ್ಟಾಯಿತು? 2 ಅಂಕಗಳು ಪಡೆದುಕೊಂಡಂಗಾಯಿತು. ನೆಕ್ಸ್ಟ್ ಬರೀ ಟು ದ ಫ್ರೆಂಡ್ಸ್, ಅವ್ರು ಏನು ಮಾಡ್ತಾರೆ? ಇನ್ಫಾರ್ಮ್ ಮಾಡ್ತಾರೆ. ಯಾರಿಗೆ ಇನ್ಫಾರ್ಮ್ ಮಾಡ್ತಾರೆ? ಜೀವಾವಧಿ ಶಿಕ್ಷೆ ಕೊಡೋದ್ರ ಜೊತೆಗೆ ಏನು ಮಾಡಬೇಕು? ಅವನ ಜೀವನ ಪೂರ್ತಿ ಲೈಫ್ನಲ್ಲಿ ಅವನಿಗೆ ಜೈಲು ಶಿಕ್ಷೆನ ಕೊಡ್ರಿ ಅಂತ ಏನು ಮಾಡ್ತಾರೆ? ಆ ಒಂದು ರಾಜನಿಗೆ ಇನ್ಫಾರ್ಮ್ ಮಾಡ್ತಾರೆ. ಅದನ್ನು ಇಲ್ಲಿ ಏನಾಯಿತು? ಇಲ್ಲಿ ವಾಸ್ ಇನ್ಫಾರ್ಮ್ಡ್ ಅಂತ ಬರೆದಾಗ ಈ ಆನ್ಸರ್ 2 ಅಂಕ ಪಡೆದುಕೊಂಡಂಗಾಯಿತು. ನೆಕ್ಸ್ಟ್ ಬರೀ ಏನಾಗುತ್ತೆ? 3ನೇ ಹೋಗೋಣ. 3ನೇ ಒಂದು ಬ್ರ್ಯಾಕೆಟಲ್ಲಿ ಏನಿದೆ ಅಂತ ನೋಡೋಣ. ಆ್ಯಂಡ್ ಹಿ ಅಗ್ರಿ ಟು ದಿಸ್ ಅಂದರೆ ಅವನು ಒಪ್ಕೊಳ್ತಾನೆ. ಯಾರು ಒಪ್ಕೊಳ್ತಾರೆ? ರಾಜ ಒಪ್ಕೊಳ್ತಾನೆ. ಏನಂತ? ದ ಕ್ರಿಮಿನಲ್ ಡ್ಯಾಶ್ ಕೀಪ್ ಅನ್ನೋದೇನಿತ್ತು? V1 ಆಗುತ್ತೆ. ಹೇಳಿದ್ದೀನಿ ಆಲ್ರೆಡಿ, ಕೀಪ್ ಯಾವುದರಲ್ಲಿದೆ? V1 ಎಲ್ಲಿದೆ. ಆ ಕಾರಣಕ್ಕೆ ಇದನ್ನು ಏನು ಮಾಡೋಣ? ಕೀಪ್ ಅನ್ನೋದನ್ನು V3 ಏನಾಗುತ್ತೆ ಅಂತ ನಿಮಗೆ ಮೊದಲೇ ಇದು ವರ್ಬ್ ಬಗ್ಗೆ ಗೊತ್ತಿರಬೇಕು. ಸೊ ಆ ಕಾರಣಕ್ಕೆ ಇಲ್ಲಿ ಕ್ರಿಮಿನಲ್ಸ್ ಅಂತ ಇಲ್ಲ. ಇಲ್ಲಿ ಎಸ್ ಅಂತಿದ್ರೆ ಅದು ಏನಾಗಿತ್ತು? ಫ್ಲೂರಲ್ ಆಗ್ತಿತ್ತು. ಕ್ರಿಮಿನಲ್ ಅಂತಿದೆ, ಇದೇನಾಗುತ್ತೆ? ಏಕವಚನ ಆಗುತ್ತೆ. ಸೊ ಆ ಕಾರಣಕ್ಕೆ ಇದು ಏನು ಮಾಡೋಣ? ಇಲ್ಲಿ ಏಕವಚನ ಬಂದಾಗ ಕ್ರಿಮಿನಲ್ ಮೀನ್ಸ್ ಏನಾಗುತ್ತೆ? ಕ್ರಿಮಿನಲ್ ಒಬ್ಬ ಅವನು ಅಂತ ಅರ್ಥ ಆಗುತ್ತೆ. ಆ ಕಾರಣಕ್ಕೆ ಇದೇನಾಗುತ್ತೆ? ಪ್ರೊನೌನಲ್ಲಿ ಹಿ ಆಗುತ್ತೆ. ಇಲ್ಲಿ ಏನು ಮಾಡೋಣ? ಅದು ಹಿ ಅಂತ ಅರ್ಥ ಆಗಿದ್ರೆ ಹಿ ಬಂದಾದ್ಮೇಲೆ ಏನು ಬರಬೇಕು? ವಾಸ್ ಬರಬೇಕು. ವಾಸನ್ನು ಬಳಸ್ತೀವಿ. ಕೀಫ್ ಹೋಗಿ ಏನಾಗುತ್ತೆ? ಇಲ್ಲಿ ಕೆಫ್ಟ್ ಅಂತ ಅರ್ಥ ಆಗುತ್ತೆ. ಇಷ್ಟು ಹೋಗಿ ಇಲ್ಲಿ ಇಷ್ಟು ಬರೆದ್ರೆ, ಈ ಕೆಫ್ಟ್ ಅಂತ ಇಷ್ಟು ಬರೆದ್ರೆ ಏನಾಗುತ್ತೆ? ಆನ್ಸರು ರೈಟ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ನೋಡ್ರಿ, ಕ್ರಿಮಿನಲ್ ವಾಸ್ ಕೆಫ್ಟ್ ಇನ್ ದಿ ಪ್ರಿಸನ್ ಆ್ಯಂಡ್ ದೇ ಪ್ಲೇಸ್ಡ್ ಆ್ಯಂಡ್ ಗಾಡ್ ಓವರ್ ಹಿಮ್. ಅವನೇನು ಮಾಡ್ತಾನೆ? ಅವನನ್ನು ಸೆರೆಮನೆಯಲ್ಲಿಟ್ಟು ಅವನಿಗೆ ಒಬ್ಬನ ಏನು ಮಾಡ್ತಾನೆ? ಗಾರ್ಡನ್ನು ಅಥವಾ ಕಾವಲುಗಾರನ ನೇಮಕ ಮಾಡ್ತಾನೆ ಅಂತ ಹೇಳ್ತಾ ನೀವು ಇಷ್ಟು ನೋಡಿದ್ರಿ. ಇಲ್ಲೇನಾಯಿತು? 3 ರೀತಿಯ ಆನ್ಸರ್ಗಳನ್ನು ನೋಡಿದ್ವಿ. ಏನೇನಂತಂದರೆ ಮೊದಲನೇದು ಏನಿತ್ತಂದರೆ ಡಿಸೈಡ್ ಅಂತ ಇತ್ತು. ಅದನ್ನು ವಾಸ್ ಡಿಸೈಡ್ ಅಂತ ಮಾಡಿದ್ವಿ. ವಾಸ್ ಡಿಸೈಡೆಡ್ ಅಂತ ಬರೆದ್ವಿ.
ಇದು ಒಂದು ಆನ್ಸರ್ ರಾಂಗ್ ಆಯಿತು, ಸಾರಿ ರೈಟ್ ಆಯಿತು ಆನ್ಸರು. ಇದು ಎರಡನೇದು ಏನಿದೆ ಇಲ್ಲಿ ಇನ್ಫಾರ್ಮ್ ಅಂತ ಇತ್ತು, ಇನ್ಫಾರ್ಮ್ ಅಂತ ಇತ್ತು. ಇದು ಏಕವಚನ ಆಗಿರೋದ್ರಿಂದ ವಾಸ್ ಇನ್ಫಾರ್ಮ್ಡ್ ಅಂತ ಬರೆದ್ವಿ. ಇದು ಆನ್ಸರ್ ಏನಾಯಿತು, ರೈಟ್ ಆಯಿತು. ಮೂರನೇದೇನಿದೆ ಕೀಪ್ ಅಂತ ಇತ್ತು, ಇದನ್ನು ಇಲ್ಲಿ ಏಕವಚನ ಆಗಿರೋದ್ರಿಂದ ಇದನ್ನು ಕೆಫ್ಟ್ ಅಂತ ಮಾಡಿದ್ದೀವಿ. ಇಲ್ಲೇನಾಯಿತು, ಆನ್ಸರ್ ರೈಟ್ ಆಯಿತು. ಈ ರೀತಿ ಏನಾದರೂ ಬರೆದ್ರೆ ನಿಮಗೆ 3 ಅಂಕಗಳನ್ನು ಪಡೀಲಿಕ್ಕೆ ಸುಲಭವಾಗುತ್ತೆ ಅಂತ ಹೇಳ್ತಾ, ಪ್ರಿಯ ಸ್ನೇಹಿತರೆ, ನಿಮಗೆ ಈ ಕ್ಲಾಸ್ ಅರ್ಥವಾಗಿದೆ ಎಂದು ಭಾವಿಸ್ತೇನೆ. ಸೊ ಆ ಕಾರಣಕ್ಕೆ ಇದನ್ನು ಇನ್ನೊಂದು ಸತಿಗೆ ಸರಿಯಾಗಿ ನೋಡಿಕೊಳ್ಳಿ. ಒಂದು ವೇಳೆ ತಿಳಿದೇ ಹೋದರೆ ಮತ್ತೊಂದು ಸತಿಗೆ ಏನಾದರೂ ತಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಹ್ಯಾವ್ ಎ ಗುಡ್ ಟೈಮ್.